ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ತಿರುವಣ್ಣಾಮಲೆಯಲ್ಲಿರುವಂತಹ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮತ್ತು ಅರುಣಾಚಲ ದೇವಸ್ಥಾನಕ್ಕೆ. ಎಷ್ಟು ವರ್ಷದಿಂದ ಅನ್ಕೊಂತಾ ಇದ್ವಿ ಅರುಣಾಚಲಕ್ಕೆ ಹೋಗ್ಬೇಕು ಅಂತ, ಆದರೆ ನಮ್ಗೆ ಇವತ್ತು ಭಾಗ್ಯ ಸಿಕ್ಕಿದೆ. ಸೊ ಬನ್ನಿ ಅರುಣಾಚಲ ಹೆಂಗೆ ಹೋಗ್ಬೇಕು ಅಂತ ಈ ವಿಡಿಯೋಲಿ ನೋಡೋಣ. ಮತ್ತೆ ಅರುಣಾಚಲ ಬೆಂಗಳೂರಿನಿಂದ 200 ಕಿಲೋಮೀಟರ್ ಇದೆ, ಮತ್ತೆ ಅಪ್ರಾಕ್ಸಿಮೇಟ್ಲಿ 4 ಗಂಟೆ ಪ್ರಯಾಣ ಆಗುತ್ತೆ. ಮತ್ತೆ ಈಗ ಸಮಯ ರಾತ್ರಿ 10 ಗಂಟೆ ಆಗಿದೆ. ನಾವು ತಿರುವಣ್ಣಾಮಲೆಗೆ ಅಪ್ರಾಕ್ಸಿಮೇಟ್ಲಿ ರಾತ್ರಿ 2 ಗಂಟೆಗೆ ಸೇರ್ಕೋಬೇಕು. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಅರುಣಾಚಲ ಕ್ಷೇತ್ರದ ಒಂದು ಮಹಿಮೆಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅರುಣಾಚಲಕ್ಕೆ ಹೋಗೋದೇ ಒಂದು ಪುಣ್ಯ. ಶಿವ ಗೌತಮಿ ಮಹರ್ಷಿ ಹತ್ರ ಹೀಗೆ ಹೇಳ್ತಾರಂತೆ, ಅರುಣಾಚಲ ಪ್ರದಕ್ಷಿಣೆ ಮುಂಚೆ, ಅರುಣಾಚಲ ಪ್ರದಕ್ಷಿಣೆ ನಂತರ ಅಂತ ಜೀವಿಗೆ ವಿಭಾಗ ಮಾಡ್ತಾರಂತೆ. ಇವರು ಯಾವಾಗಾದ್ರೂ ಅರುಣಾಚಲಕ್ಕೆ ಹೋಗಿದಾರಾ? ಅರುಣಾಚಲಕ್ಕೆ ಹೋಗಿದ್ರೆ ಆ ಜೀವಿಯ ಸ್ಥಾನನೇ ಬೇರೆ ಇರುತ್ತೆ, ಮತ್ತೆ ಅರುಣಾಚಲಕ್ಕೆ ಹೋಗಿಲ್ಲ ಅಂದ್ರೆ ಆ ಜೀವಿಯ ಸ್ಥಾನನೇ ಬೇರೆ ಇರುತ್ತೆ. ನಾವು ಒಟ್ಟು 5 ಜನ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ. ಈಗ ನಾವು ಆನ್ ದಿ ವೇ ಟೀ ಬ್ರೇಕ್ ಅಂತ ನಿಲ್ಸಿದ್ದೀವಿ. ಸೊ ಈಗ ಟೀ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ. ಈಗ ಸಮಯ ಬೆಳಿಗ್ಗೆ 2 ಗಂಟೆ ಆಗಿದೆ. ನಾವು ತಿರುವಣ್ಣಾಮಲೆಗೆ ತಲುಪಿದ್ದೀವಿ. ಈಗ ನೋಡ್ತಾ ಇದ್ದೀರಾ ಬಲಭಾಗದಲ್ಲಿ ಈಗಾಗಲೇ ತುಂಬಾ ಜನ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ರಾತ್ರಿ ಬೆಳಿಗ್ಗೆ ಅನ್ನುವಂಥ ಸಮಯ ಇಲ್ವೇ ಇಲ್ಲ. ಪ್ರತಿನಿತ್ಯ ಪ್ರತಿ ಸಮಯದಲ್ಲೂ ಸಹ ಜನಗಳು ಗಿರಿ ಪ್ರದಕ್ಷಿಣೆ ಮಾಡೋದು ನಾವು ನೋಡ್ತಾನೆ ಇರ್ತೀವಿ. ಇನ್ನು ಗಿರಿ ಪ್ರದಕ್ಷಿಣೆ ಶ್ರದ್ಧಾ ಭಕ್ತಿಯಿಂದ ಬರೀ ಕಾಲಿನಲ್ಲಿ ಮಾಡಬೇಕು. ಆದರೆ ಸ್ವಲ್ಪ ಜನ ನಡೆಯೋಕ್ಕಾಗೋದಿಲ್ಲ, ಹಾಗಾಗಿ ಕಾಲಿಗೆ ಸಾಕ್ಸ್ಗಳನ್ನ ಹಾಕೋತಾರೆ. ಅದು ಆಗಲಿಲ್ಲ ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ, ಆಟೋ ಇರುತ್ತೆ, ಆಟೋಲ್ಲಿ ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದು ವೇಳೆ ನಡೆಯೋಕ್ಕಾಗಲಿಲ್ಲ, ವಯಸ್ಸಾಗಿದೆ ಅನ್ನೋರು ಮಾತ್ರ ಆಟೋನ ಚೂಸ್ ಮಾಡ್ಕೋತಾರೆ. ಸೊ ಹಂಗೂ ಸಹ ಮಾಡ್ಬೋದು. ಬಟ್ ಉತ್ತಮ ಯಾವುದು ಅಂದರೆ ಬರೀ ಕಾಲಿನಲ್ಲಿ 14 ಕಿಲೋಮೀಟರ್ ಇರುವಂಥ ಪ್ರದಕ್ಷಿಣೆ ಮಾಡಿದಾಗ ಮಾತ್ರ ನಮಗೆ ಪರಿಪೂರ್ಣವಾದಂತಹ ಫಲಿತಾಂಶ ನಮಗೆ ಸಿಗುವಂಥದ್ದು. ಇನ್ನು ನಮಗೆಲ್ಲ ಸಹ ಅರುಣಾಚಲ ನಾವು ಮೊದಲನೇ ಸಾರಿಯಾಗಿ ನಾವು ಭೇಟಿ ಮಾಡ್ತಾ ಇದ್ದೀವಿ. ಈ ಗಿರಿ ಪ್ರದಕ್ಷಿಣೆ ನಾವು ಮೊದಲನೇ ಸಾರಿಯಾಗಿ ಮಾಡ್ತಾ ಇರುವಂಥದ್ದು. ನೋಡೋಣ ಈ ಗಿರಿ ಪ್ರದಕ್ಷಿಣೆಯನ್ನು ನಾವು ಎಷ್ಟು ಬೇಗ ಮುಗಿಸ್ತೀವಿ ಅಂತ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಅರುಣಾಚಲ ದೇವಸ್ಥಾನ ಹತ್ರ ಹೋಗ್ತೀವಿ. ದೇವಸ್ಥಾನ ಹತ್ರ ಹೋಗಿದ ತಕ್ಷಣ ನಾವು ಕಾರ್ನ ಪಾರ್ಕ್ ಮಾಡಿ ನಮ್ಮ ಅರುಣಾಚಲ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡ್ತಾ ಇದ್ರೆ ಬೆಳಿಗ್ಗೆ ಸಮಯ 3 ಗಂಟೆ ಆಗಿದೆ. ನಾವು ಶುದ್ಧ ವಸ್ತ್ರಗಳನ್ನು ತೊಟ್ಟು ನಮ್ಮ ಅರುಣಾಚಲ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡೇ ಬಿಟ್ವಿ. ನೋಡೋಣ ಬನ್ನಿ ಇಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆ ಎಷ್ಟೊತ್ತು ಸಮಯ ತಗೊಳುತ್ತೆ ಅಂತ. ಮತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ಗಿರಿ ಪ್ರದಕ್ಷಿಣೆಯನ್ನು ಯಾವಾಗಲೂ ಫಾಸ್ಟಾಗಿ ಮಾಡಬಾರ್ದು. ಲೈಕ್ ಗರ್ಭಿಣಿ ಹೆಂಗಸರು ಎಷ್ಟು ನಿಧಾನವಾಗಿ ನಡೀತಾರೆ ಅಷ್ಟು ನಿಧಾನವಾಗಿ ನಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಅರುಣಾಚಲಕ್ಕೆ ಬಂದಾಗ ನಿಧಾನವಾಗಿ ನಡೆಯೋಕ್ಕೆ ಪ್ರಯತ್ನ ಮಾಡಿ. ಈಗ ನೋಡ್ತಾ ಇದ್ದೀರಾ ಅರುಣಾಚಲ ಗೋಪುರನ. ರಾತ್ರಿ 3 ಗಂಟೆ ಸಮಯ ಆಗಿದೆ. ನೋಡ್ಬೋದು ಎಷ್ಟು ಸುಂದರವಾಗಿ ಗೋಪುರ ಕಂಗೊಳಿಸ್ತಾ ಇದೆ ನಮ್ಮ ಕಣ್ಣಿಗೆ. ಈಗ ನಾವು ದೇವಸ್ಥಾನದ ಬಲಭಾಗಕ್ಕೆ ನಾವು ನಿಂತಿದ್ದೀವಿ. ನೋಡ್ತಾ ಇದ್ದೀವಿ ಸಾಕಷ್ಟು ಅಂಗಡಿಗಳಿದೆ. ಇಲ್ಲೇ ದೇವರಿಗೆ ಬೇಕಾದಂತ ಕರ್ಪೂರ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಪ್ರತಿಯೊಂದು ಸಹ ಇಲ್ಲೇ ಸಿಗುತ್ತೆ. ನಾವು ಇಲ್ಲೇ ಇಸ್ಕೊಂಡು ಸಹ ಹೋಗ್ಬೋದು. ಮತ್ತೆ ಇಲ್ಲಿ ಬೋರ್ಡ್ ಸಹ ನೋಡ್ಬೋದು, ವೇಟು ಗಿರಿವಲಂ ಅಂತ ಹಾಕಿದ್ದಾರೆ. ಗಿರಿವಲಂ ಅಂತ ಹೇಳಿದ್ರೆ ಗಿರಿ ಪ್ರದಕ್ಷಿಣೆ ಅಂತ ಅರ್ಥ. ದೇವಸ್ಥಾನದ ಬಲಭಾಗದಿಂದ ನಾವು ಯಾವಾಗಲೂ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ರೆ ಬೆಳಿಗ್ಗೆ 3 ಗಂಟೆ ಸಮಯ. ಸಾಕಷ್ಟು ಜನ ಆಲ್ರೆಡಿ ದೇವಸ್ಥಾನದಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಮಗೆ ನಡೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆಟೋ ಸಹ ವ್ಯವಸ್ಥೆ ಇರುತ್ತೆ, ಇದನ್ನು ಸಹ ನಾವು ಉಪಯೋಗಿಸ್ಕೋಬಹುದು. ಇನ್ನು ಪ್ರದಕ್ಷಿಣೆ ಮಾಡೋಕ್ಕೂ ಮುಂಚೆ ದೇವಸ್ಥಾನದ ಮುಂದೆಗಡೆ ದೀಪ ಹಚ್ಚಿ ನಾವು ನಂತರ ಪ್ರದಕ್ಷಿಣೆಗೆ ಹೋಗುವಂಥದ್ದು. ಹಾಗಾಗಿ ನಾವು ಸಹ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಗೆ ಹೊರಡ್ವಿ. ಈಗ ಸಮಯ ಬಂದು ಬೆಳಿಗ್ಗೆ 3 ಗಂಟೆ ಆಗಿದೆ. ನೋಡ್ಬೋದು ಈಗಾಗಲೇ ಸಾಕಷ್ಟು ಜನ ದೇವರ ದರ್ಶನಕ್ಕೆ ಆಲ್ರೆಡಿ ಸಾಲಾಗಿ ಕ್ಯೂ ಕಟ್ಟಿದ್ದಾರೆ. ನಾವು ಸಹ ಅರುಣಾಚಲ ದರ್ಶನವನ್ನ ಮಾಡ್ತೀವಿ, ಆದರೆ ಗಿರಿ ಪ್ರದಕ್ಷಿಣೆ ಮುಗಿಸಿದ ನಂತರ.
ಈಗ ದೇವರನ್ನು ಪ್ರಾರ್ಥನೆ ಮಾಡ್ತಾ ದೀಪವನ್ನು ಹಚ್ಚಿದಾಯ್ತು. ಈಗ ನಮ್ಮ ಅರುಣಾಚಲ ಗಿರಿ ಪ್ರದಕ್ಷಿಣೆ ಶುರು ಆಗೇ ಹೋಯ್ತು. ನೋಡ್ತಾ ಇದ್ದೀರಾ, ಈಗ ದೇವಸ್ಥಾನದಿಂದ ಬಲಭಾಗದಲ್ಲಿ ನಮ್ಮ ಪ್ರದಕ್ಷಿಣೆ ಮಾಡಕ್ಕೆ ನಾವು ಶುರು ಮಾಡ್ತಾ ಇದೀವಿ. ಈಗ ನಾವು ಪ್ರದಕ್ಷಿಣೆ ಮಾಡೋದು ಗಿರಿಗೆ. ಗಿರಿ ಅಂದ್ರೆ ಬೆಟ್ಟ ಅಂತ ಅರ್ಥ. ಗಿರಿಗೆ ಪ್ರದಕ್ಷಿಣೆ ಮಾಡಿದ್ರೆ ಸಾಕ್ಷಾತ್ ಶಿವನಿಗೆ ಪ್ರದಕ್ಷಿಣೆ ಮಾಡ್ದಂಗೆ. ಇಲ್ಲಿ ನಾವು ಪ್ರದಕ್ಷಿಣೆ ಅನ್ನೋ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಯಾವ ಬಿಂದುವಿನಿಂದ ಅಂದರೆ ಯಾವ ಜಾಗದಿಂದ ನಾವು ಪ್ರದಕ್ಷಿಣೆ ಮಾಡಲು ಸ್ಟಾರ್ಟ್ ಮಾಡ್ತೀವೋ ಅದೇ ಬಿಂದುವಿಗೆ ವಾಪಸ್ ನಾವು ಬಂದು ಸೇರಬೇಕು. ಆಗ ಮಾತ್ರ ನಾವು ಒಂದು ಪ್ರದಕ್ಷಿಣೆಯನ್ನು ಮುಗಿಸ್ತೀವಿ. ನಾನು ಆಗಲೇ ಹೇಳ್ದಂಗೆ ಈ ಗಿರಿ ಪ್ರದಕ್ಷಿಣೆ ಒಟ್ಟು 14 ಕಿಲೋಮೀಟರ್ ಇದೆ. ಸುಮಾರು 6 ರಿಂದ 8 ಅವರ್ ಬೇಕಾಗುತ್ತೆ ಈ ಒಂದು ಪ್ರದಕ್ಷಿಣೆ ಮಾಡೋದಕ್ಕೆ. ಮತ್ತೆ ಪ್ರದಕ್ಷಿಣೆ ಮಾಡುವಾಗ ನಮಗೆ ಒಟ್ಟು 8 ಶಿವಲಿಂಗಗಳ ದರ್ಶನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಬಹಳಷ್ಟು ಇನ್ನಿತರ ದೇವಸ್ಥಾನಗಳು ಸಹ ಬರುತ್ತೆ, ಅದನ್ನು ಸಹ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಮೊದಲನೇದಾಗಿ ನಮಗೆ ಇಂದ್ರಲಿಂಗ ದರ್ಶನ ಕೊಡ್ತಾರೆ. ಮತ್ತೆ ದೇವಸ್ಥಾನದ ಒಳಗಡೆ ಯಾವುದೇ ನಾನು ವಿಡಿಯೋಗ್ರಫಿ ಮಾಡೋ ಹಂಗಿಲ್ಲ, ಸೊ ಹಾಗಾಗಿ ನಾನು ಒಳಗಿರುವಂತಹ ದೇವರನ್ನು ತೋರಿಸೋದಕ್ಕಾಗಲ್ಲ. ಮತ್ತೆ ಪ್ರದಕ್ಷಿಣೆ ಹಾಕುವಾಗ ನಾವು ದೇವಸ್ಥಾನದಿಂದ ಹೊರಗೆ ಬರ್ತಾ ನಾವು ಬಲಭಾಗಕ್ಕೆ ತಿರುಗ್ಕೊಡ್ತೀವಿ. ಆದ್ರೆ ರಸ್ತೆಯಲ್ಲಿ ನಾವು ಹೋಗುವಾಗ ರಸ್ತೆಯ ಎಡಭಾಗದಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು. ರಸ್ತೆಯ ಬಲಭಾಗದಲ್ಲಿ ನಾವು ಪ್ರದಕ್ಷಿಣೆಯನ್ನು ಮಾಡಬಾರ್ದು. ಯಾಕೆ ಅಂದ್ರೆ ಬಲಭಾಗದಲ್ಲಿ ದೇವತೆಗಳು, ಕಿಂಕರರು, ಗಂಧರ್ವರು, ಯಕ್ಷರು, ಶ್ರೀ ಮಹಾವಿಷ್ಣು, ಲಕ್ಷ್ಮಿ, ಇಂದ್ರ ಇವರೆಲ್ಲವೂ ಸಹ ಬಲಭಾಗದಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇರ್ತಾರೆ. ಸೊ ಆಗ ಅವರ ದಾರಿಗೆ ಅಡ್ಡ ಆಗುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಎಡಗಡೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ಮುಂದೆ ಹೋದ್ರೆ ನಮ್ಗೆ ಎರಡನೇದಾಗಿ ಸಿಗೋದು ಅಗ್ನಿಲಿಂಗಂ. ಇನ್ನು ಹಾಗೆ ಮುಂದೆ ಬಂದ್ರೆ ನಮ್ಗೆ ನೋಡ್ಬೋದು ರಮಣಾಶ್ರಮಂ ನಮ್ಗೆ ದರ್ಶನವನ್ನ ಕೊಡ್ತಾರೆ. ಮತ್ತೆ ಅದೇ ದಾರಿನಲ್ಲಿ ಮುಂದೆ ಹೋದ್ರೆ ನಮ್ಗೆ ಸಿಗೋದು ಯಮಲಿಂಗ. ಮತ್ತೆ ಕಲಿಯುಗದಲ್ಲಿ ಅರುಣಾಚಲ ಪರ್ವತ ಸುತ್ತಲೂ ಯಾರು ಪ್ರದಕ್ಷಿಣೆಯನ್ನು ಮಾಡ್ತಾರೋ ಅವರಿಗೆ 100 ಅಶ್ವಮೇಧ ಯಾಗ ಮಾಡಿದಷ್ಟು ಫಲಗಳು ಸಿಗುತ್ತೆ. ಅಶ್ವಮೇಧ ಯಾಗ ಕಲಿಯುಗದಲ್ಲಿ ನಿಷೇಧ ಮಾಡೋ ಹಂಗಿಲ್ಲ, ಆದ್ರೆ 100 ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಇನ್ನು ಗಿರಿ ಪ್ರದಕ್ಷಿಣೆ ವಾರದ ಯಾವ ದಿನ ಮಾಡಿದರೆ ಏನೇನು ಫಲಗಳು ಸಿಗುತ್ತೆ ಅಂತ ನೋಡೋಣ. ಇನ್ನು ಮೊದಲನೇದಾಗಿ ಭಾನುವಾರ ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡಿದ್ರೆ ಸೂರ್ಯಮಂಡಲವನ್ನು ಭೇದಿಸುವಂತಹ ಶಕ್ತಿ ಒಂದು ಜೀವಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೈಲಾಸದಲ್ಲಿ ಶಿವನ ಸಾನ್ನಿಧ್ಯವನ್ನು ಸೇರುತ್ತಾನೆ ಅಂತ ಅರ್ಥ. ಇನ್ನು ಸೋಮವಾರ ನಾವು ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಜರಾಮೃತ್ಯುವನ್ನು ದಾಟುತ್ತಾನೆ ಅಂತ ಹೇಳ್ತಾರೆ. ಇನ್ನು ಮಂಗಳವಾರ ಗಿರಿ ಪ್ರದಕ್ಷಿಣೆಗೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸ್ವಯಂ ಭಗವಾನ್ ರಮಣ ಮಹರ್ಷಿ ಅವರೇ ಹೇಳಿದ್ದಾರೆ ಮಂಗಳವಾರ ಗಿರಿ ಪ್ರದಕ್ಷಿಣೆಗೆ ಬಹಳ ಶ್ರೇಷ್ಠ ಅಂತ. ಯಾಕೆ ಅಂದ್ರೆ ಬೆಟ್ಟ, ಅಗ್ನಿ, ಭಾವಕಿ ಸುಬ್ರಹ್ಮಣ್ಯ ತತ್ವ, ಸುಬ್ರಹ್ಮಣ್ಯ ಕ್ಷೇತ್ರ, ಶಿವಾನುಗ್ರಹ. ಮಂಗಳವಾರ ಬೆಳಿಗ್ಗೆ ಕುಜಹೋರ ಇರುತ್ತೆ. ಕುಜನ ಶಕ್ತಿ ಕಡಿಮೆ ಮಾಡುವಂತ ಶಕ್ತಿ ಇರೋದು ಸುಬ್ರಹ್ಮಣ್ಯ ಸ್ವಾಮಿಗೆ ಮಾತ್ರ. ಮಂಗಳವಾರ ಸುಬ್ರಹ್ಮಣ್ಯ ಅನುಗ್ರಹವಾಗುತ್ತೆ. ಆದ್ರಿಂದ ಮಂಗಳವಾರ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಸೂರ್ಯನಾಗಮ್ಮನವರು ಸಹ ಪ್ರತಿ ಮಂಗಳವಾರ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ರಂತೆ. ಇನ್ನು ಮಂಗಳವಾರ ಪ್ರದಕ್ಷಿಣೆ ಮಾಡೋದ್ರಿಂದ ಸಾರ್ವಭೌಮರಾಗ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂದೆ ನಮ್ಗೆ ಸಿಗೋದು ನೈಋತ್ಯ ಲಿಂಗ. ಈ ನೈಋತ್ಯ ಲಿಂಗವನ್ನು ನೋಡಕ್ಕೆ ಚೂರು ಮುಂದೆ ಹೋಗಿ ರೈಟ್ ತಗೋಬೇಕು, ಆಗ ನಮ್ಗೆ ದೇವಸ್ಥಾನ ಸಿಗುತ್ತೆ. ಇನ್ನು ಪ್ರದಕ್ಷಿಣೆಯನ್ನು ಮಾಡುವಾಗ ಶೌಚಾಲಯಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾಕೆ ಅಂದ್ರೆ ಪ್ರತಿ 1 ಕಿಲೋಮೀಟರ್ಗೂ ಸಹ ಒಂದು ಶೌಚಾಲಯ ಇರುತ್ತೆ. ಮತ್ತೆ ತಿಂಡಿ ತಿನಿಸುಗಳಿಗೂ ಸಹ ಯಾವುದೇ ತೊಂದರೆ ಇರೋದಿಲ್ಲ.
ಇನ್ನು ನಾವು ಬುಧವಾರ ಪ್ರದಕ್ಷಿಣೆ ಮಾಡೋದ್ರಿಂದ ಅಪಾರವಾದಂತಹ ಪಾಂಡಿತ್ಯ ನಮ್ಮದಾಗುತ್ತೆ, ಅಂದರೆ ಭಗವಂತನ ಜ್ಞಾನ ಸಿಗುತ್ತೆ ಅಂತ ಅರ್ಥ. ಮತ್ತು ಇಲ್ಲಿರುವಂತಹ ಮ್ಯಾಪಲ್ಲಿ ನಾವು ನೋಡ್ಬೋದು ಯಾವ್ಯಾವ ದೇವಸ್ಥಾನ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂದ್ಬಿಟ್ಟು. ನಾವೀಗ ನೈಋತಿ ಲಿಂಗ ಮುಗಿಸಿ ಚೂರು ಮುಂದೆ ಬಂದಿದ್ದೀವಿ, ನೋಡ್ತಾ ಇದ್ದೀರಾ ಬೋರ್ಡಲ್ಲಿ. ಈಗಾಗಲೇ 6 ಕಿಲೋಮೀಟರ್ ಮುಗಿಸಿದ್ದೀವಿ, ಇನ್ನು 8 ಕಿಲೋಮೀಟರ್ ಬಾಕಿ ಇದೆ. ಇನ್ನು ಹಾಗೆ ಮುಂದೆ ಬಂದರೆ ನಮಗೆ ಸೂರ್ಯಲಿಂಗ ಮತ್ತು ಚಂದ್ರಲಿಂಗ ನಮಗೆ ದರ್ಶನವನ್ನು ಕೊಡ್ತಾರೆ. ಇನ್ನು ಗುರುವಾರ ನಾವೇನಾದರೂ ಪ್ರದಕ್ಷಿಣೆಯನ್ನು ಮಾಡೋದಾದರೆ ಲೋಕಗುರುವಾಗ್ತೀವಿ ಅಂತ ಹೇಳ್ತಾರೆ, ಅಂದರೆ ಜಗದ್ಗುರು ಸ್ಥಾನವನ್ನು ಪಡಿತಾರೆ. ಅಂದರೆ ಬಹುಶಃ ಲೋಕಕ್ಕೋಸ್ಕರ ಹುಟ್ಟಿದ ಕಾರಣ ಜನ್ಮರಾಗ್ತಾರೆ, ಅಂದರೆ ಕರ್ಮ ಅನುಭವಿಸುವಂತಹ ಜನ್ಮ ಅಲ್ಲ, ಅಂತಹ ಸ್ಥಿತಿಯನ್ನು ಹೊಂತಾರೆ. ಶಂಕರ ಭಗವತ್ಪಾದರು, ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಯವರು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಯವರು, ವೃಷಿಮ ಭಾರತಿ ಮಹಾಸ್ವಾಮಿಯವರು ಇವರೆಲ್ಲರನ್ನು ಜಗದ್ಗುರುಗಳು ಅಂತಾರೆ. ಆ ಜಗದ್ಗುರು ಸ್ಥಾನವನ್ನು ಅಲಂಕರಿಸ್ತಾರೆ. ಅದು ಗುರುವಾರದಂದು ಮಾಡುವಂತಹ ಪ್ರದಕ್ಷಿಣೆಯ ಫಲಿತಾಂಶ. ಇನ್ನು ಹಾಗೆ ಮುಂದೆ ಹೋದರೆ ನಮಗೆ ಸಿಗುವಂಥದ್ದು ವರುಣಲಿಂಗಂ. ನಮ್ಮ ಅರುಣಾಚಲ ಗಿರಿ ಪ್ರದಕ್ಷಿಣೆ ಈಗ ಆಗಲೇ ಅರ್ಧ ಮುಕ್ತಾಯವಾಗಿದೆ, ಇನ್ನೂ ಅರ್ಧ ಬಾಕಿ ಇದೆ. ಈಗ ಕೊಂಚ ಕಾಲ ವಿಶ್ರಾಂತಿಗೋಸ್ಕರ ನಾವಿಲ್ಲಿ ಕುತ್ಕೊಂಡಿದ್ದೀವಿ. ಈಗ ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ನಮ್ಮ ಮುಂದಿನ ಪ್ರಯಾಣ ಮುಂದುವರಿಸ್ತೀವಿ. ದಾರಿನಲ್ಲಿ ಹೋಗ್ತಾ ಸಾಕಷ್ಟು ವ್ಯಾಪಾರ ಮಳಿಗೆಗಳಿದೆ. ನಮಗೆ ಇಲ್ಲಿ ತಿನ್ನೋಕ್ಕೆ ಮತ್ತು ಕುಡಿಲಿಕ್ಕೆ ಸಾಕಷ್ಟು ನಮಗೆ ಜ್ಯೂಸ್ಗಳು ಸಿಗುತ್ತೆ ಅಥವಾ ತಿಂಡಿ ತಿನಿಸುಗಳು ಸಿಗುತ್ತೆ. ಸೊ ತಿಂಡಿ ತಿನಿಸುಗಳಿಗೇನು ತೊಂದರೆ ಇರೋದಿಲ್ಲ, ಸೊ ನಾವು ತಿನ್ಕೊಂಡು ಸಹ ಹೋಗ್ಬೋದು. ಈಗ ನಾವು ಜ್ಯೂಸ್ ಕುಡ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ. ಹಾಗೆ ಮುಂದೆ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದು ವಾಯುಲಿಂಗಂ. ಮತ್ತೆ ಇವಾಗ ನೀವು ನೋಡ್ಬೋದು, ಈಗ ಬೆಳಿಗ್ಗೆ ಸಹ ಆಗ್ತಾ ಇದೆ. ಈಗಾಗಲೇ ನಾವು 3 ಗಂಟೆ ಸಮಯ ನಾವು ಆಲ್ರೆಡಿ ಕಳೆದಿದ್ದೀವಿ. ಈಗ ಸಮಯ ಬಂದು ಬೆಳಿಗ್ಗೆ 6 ಗಂಟೆ. ನೀವೇನಾದರೂ ಅರುಣಾಚಲ ಪ್ರದಕ್ಷಿಣೆಯನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ರಾತ್ರಿ ಹೊತ್ತು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ರಾತ್ರಿ ಹೊತ್ತು ತಣ್ಣಗಿರುತ್ತೆ, ಬೆಳಗ್ಗೆ ಆಗ್ತಾ ಬಿಸಿ ಆಗುತ್ತೆ, ಆಗ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ರಾತ್ರಿ ಹೊತ್ತು ಮಾಡೋದ್ರಿಂದ ತಣ್ಣಗೂ ಇರುತ್ತೆ ಮತ್ತು ಪ್ರಶಾಂತವಾಗೂ ಸಹ ಇರುತ್ತೆ. ಅದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಇನ್ನು ನಾವು ದರ್ಶನ ಮಾಡಿ ಹೊರಗೆ ಬರ್ತಾನೆ ನೋಡ್ಬೋದು, ಬೆಳಕು ಸಹ ಆಗಿತ್ತು. ಮತ್ತು ಬಲಭಾಗದಲ್ಲಿ ನೋಡ್ಬೋದು ನಾವು ಅರುಣಾಚಲ ಗಿರಿಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಬಹಳ ಸುಂದರವಾಗಿರುವಂತಹ ಅರುಣಾಚಲ ಗಿರಿಯನ್ನು ನಾವೀಗ ನೋಡ್ಬೋದು. ಇನ್ನು ಹಾಗೆ ಮುಂದೆ ಬಂದರೆ ಐ ಲವ್ ತಿರುವಣ್ಣಾಮಲೈ ಅನ್ನುವಂತಹ ಜಾಗವನ್ನು ಈಗ ನೋಡ್ತಾ ಇದ್ದೀವಿ. ಇದು ಫೋಟೋಸ್ಗಂತೂ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಅರುಣಾಚಲಕ್ಕೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಇನ್ನು ಹಾಗೆ ಮುಂದೆ ಬಂದರೆ ನಮಗೆ ಸಿಗೋದು ಚಂದ್ರಲಿಂಗಂ. ಮತ್ತು ಈಗ ನೋಡ್ತಾ ಇದ್ದೀರಾ ಬೆಳಿಗ್ಗೆ ಸಮಯ 7 ಗಂಟೆ ಆಗಿದೆ. ಮತ್ತು ನೋಡ್ಬೋದು ಬಹಳಷ್ಟು ವಾಹನಗಳು ಸಹ ಸಂಚಾರ ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ಪ್ರದಕ್ಷಿಣೆಯನ್ನು ಮಾಡುವಾಗ ಬಹಳ ತೊಂದರೆ ಆಗುತ್ತೆ. ಸೊ ಇದೇ ಮುಖ್ಯ ಕಾರಣ. ನಾವು ಯಾಕೆ ಅಂದರೆ ರಾತ್ರಿ ಹೊತ್ತು ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ವಾಹನ ಸಂಚಾರದ ತೊಂದರೆ ನಮಗೆ ಇರೋದಿಲ್ಲ. ಹಾಗೆ ಮುಂದೆ ಹೋದರೆ ನಮಗೆ ಸಿಗುವಂಥದ್ದು ಕುಬೇರಲಿಂಗಂ. ಇನ್ನು ಶುಕ್ರವಾರ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ಅಪಾರ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಅಂದರೆ ಇಹದಲ್ಲಿ ವಿಶೇಷವಾದ ಐಶ್ವರ್ಯವನ್ನು ಹೊಂದುತ್ತಾರೆ, ಅಂತ್ಯದಲ್ಲಿ ವಿಷ್ಣು ಪಥವನ್ನು ಹೊಂದುತ್ತಾರೆ. ವಿಷ್ಣು ಪಥ ಅಂದರೆ ವೈಕುಂಠ ಅಂದರ್ಥ. ಅದು ಶುಕ್ರವಾರ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಸಿಗುವಂತಹ ಫಲಿತಾಂಶ. ಇನ್ನು ಶನಿವಾರ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ಗ್ರಹ ಪೀಡಾ ವಿಮುಕ್ತಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಗ್ರಹ ಪೀಡಾ ವಿಮುಕ್ತಿ ಅಂದರೆ ಗ್ರಹಗಳು ಮನುಷ್ಯರನ್ನು ಕಾಡಿಸುವುದು ನಿಲ್ಲಿಸುತ್ತೆ ಅಂತ ಅಲ್ಲ ಅರ್ಥ. ಮತ್ತು ನೀವು ಅನ್ಕೋಬೋದು ಮತ್ತೆ ಯಾಕೆ ಗ್ರಹ ಪೀಡಾ ವಿಮುಕ್ತಿ ಅಂತ. ಯಾಕೆ ಅಂದರೆ ಗ್ರಹಗಳಿಗೆ ಈಶ್ವರತ್ವ ಇಲ್ಲ.
ನೀವು ಯಾವಾಗಾದರೂ ದೇವಸ್ಥಾನಗಳಿಗೆ ಹೋದಾಗ ದೇವಾಲಯದಲ್ಲಿ ದೇವತಾ ಮೂರ್ತಿಗಳು, ನವಗ್ರಹ ಮಂಟಪಗಳು ಮತ್ತೆ ಗೋಪೂಜೆ ನಡೀತಾ ಇದೆ ಅಂತ ಅನ್ಕೊಳ್ಳಿ. ನೀವೇನೇ ಮರೆತರೂ ಗೋವಿಗೆ ಪ್ರದಕ್ಷಿಣೆ ಹಾಕೋದನ್ನ ಮರಿಬಾರ್ದು. ಒಂದು ದೇವಸ್ಥಾನದ ಹತ್ರ ಒಂದು ಹಸು ಏನೋ ತಿಂತಾ ಇದೆ ಅಂತ ಅನ್ಕೊಳ್ಳಿ, ಆಗ ದೇವಸ್ಥಾನಕ್ಕೆ ಹೋಗ್ಬೇಕಾ ಅಥವಾ ಗೋವಿಗೆ ಪ್ರದಕ್ಷಿಣೆ ಹಾಕ್ಬೇಕಾ ಅಂತ ಕೇಳಿದ್ರೆ ಗೋವಿಗೆ ಪ್ರದಕ್ಷಿಣೆ ಹಾಕೋದೇ ಮುಖ್ಯ. ಅಂತಹ ಸಮಯದಲ್ಲಿ ನೀವು ಗೋವಿಗೆ ಪ್ರದಕ್ಷಿಣೆ ಹಾಕದೆ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗಲ್ಲಿ ಶಿವಾನುಗ್ರಹ ಆಗೋದಿಲ್ಲ. ಹಾಗಾಗಿ ಗೋ ಪ್ರದಕ್ಷಿಣೆ ಬಹಳ ಮುಖ್ಯ. ಹಾಗೆ ನವಗ್ರಹ ಮಂಟಪಕ್ಕೆ ನೀವೇನಾದ್ರೂ ಪ್ರದಕ್ಷಿಣೆ ಹಾಕೋದು ಮರ್ತೋದ್ರಿ ಅಂತ ಅನ್ಕೊಳ್ಳಿ, ನಿಮ್ಗೆ ಉಪದ್ರಹ ಬರೋದಿಲ್ಲ. ಯಾಕೊತ್ತಾ? ಗ್ರಹಗಳಿಗೆ ಈಶ್ವರತ್ವ ಇಲ್ಲ. ಒಟ್ಟಾರೆ ಗ್ರಹಪೀಡ ವಿಮುಕ್ತಿಯ ಅರ್ಥ ಏನಂತ ಹೇಳಿದ್ರೆ, ಗ್ರಹಪೀಡೆಗಳ ಶಕ್ತಿ ಬಹಳ ಕೆಳಗಿನ ಮಟ್ಟಕ್ಕೆ ಹೊರಟೋಗುತ್ತೆ ಅಂತ ಅರ್ಥ. ಉದಾಹರಣೆಗೆ ಯಾರಿಗೋ ಹಾವು ಕಚ್ಚಬೇಕಾಗಿತ್ತು, ಆದ್ರೆ ಅದು ಇರುವೆ ಕಚ್ಚೋದ್ರಲ್ಲಿ ಹೋಯ್ತು ಅಂದ್ರೆ ಗ್ರಹಪೀಡೆಯ ಶಕ್ತಿ ಬಹಳ ಕೆಳಗಿನ ಮಟ್ಟಕ್ಕೆ ಹೊರಟೋಯ್ತು. ಅದು ಅವ್ರಿಗೆ ತೊಂದರೆ ಕೊಟ್ಟಂಗಿರೋದಿಲ್ಲ. ಹಾವು ಕಚ್ಚಿ ಹೋಗ್ಬೇಕಾಗಿದ್ದಂತಹ ಪಾಪ ಇರುವೆ ಕಚ್ಚೋದ್ರಲ್ಲಿ ಹೋಯ್ತು. ಇದನ್ನ ಗ್ರಹಪೀಡ ವಿಮುಕ್ತಿ ಅಂತ ಕರೀತಾರೆ. ಒಂದು ವೇಳೆ ನೀವೇನಾದ್ರೂ ಶನಿವಾರದೊತ್ತು ಪ್ರದಕ್ಷಿಣೆ ಮಾಡಿದರೆ ನಿಮ್ಗೆ ಗ್ರಹಪೀಡ ವಿಮುಕ್ತಿ ಸಿಗುತ್ತೆ. ಇನ್ನು ನಂತರ ನಮ್ಗೆ ಸಿಗೋದು ಮೋಕ್ಷ ಮಾರ್ಗಂ. ಈಗ ನೋಡ್ತಾ ಇದ್ದೀರಾ, ಬಹಳಷ್ಟು ಜನ ಮೋಕ್ಷ ಮಾರ್ಗಂನಿಂದ ಹೊರಗೆ ಬರ್ತಾರದನ್ನ ನೋಡ್ತಾ ಇದೀವಿ. ಬಟ್ ತುಂಬಾ ಜನ ಇದ್ರು ನಾವು ಹೋದಾಗ. ಸೊ ಹಾಗಾಗಿ ನಾವಿದನ್ನ ಮಿಸ್ ಮಾಡಿದ್ವಿ. ನೀವೇನಾದ್ರೂ ಹೋದಾಗ ತುಂಬಾ ಜನ ಕಮ್ಮಿ ಇದ್ರೆ ನೀವು ಇದನ್ನ ಟ್ರೈ ಮಾಡಿ. ಈಗ ಬೆಳಿಗ್ಗೆ ನೋಡ್ತಾ ಇದ್ರೆ ಸಮಯ 7:15, 7:45 ಸಮಯ ಆಗ್ತಾ ಇದೆ. ಕ್ಲೌಡ್ ಸ್ವಲ್ಪ ಕ್ಲಿಯರ್ ಆಗಿದೆ. ಹಾಗಾಗಿ ಅರುಣಾಚಲ ಗಿರಿ ನಮಗೆ ಇವಾಗ ಸಂಪೂರ್ಣವಾಗಿ ನಮಗೆ ಕಾಣ್ತಾ ಇದೆ. ಇದಾದ್ಮೇಲೆ ನಮಗೆ ಸಿಗೋದು ಈಶಾನ್ಯ ಲಿಂಗಂ. ಇಲ್ಲಿಗೆ ನಮ್ಮ ಎಲ್ಲ 8 ಶಿವಲಿಂಗಗಳ ದರ್ಶನ ಮುಗಿಯುತ್ತೆ. ನೆನಪಿರಲಿ, ಈ ದೇವಸ್ಥಾನ ನೋಡಿದ ನಂತರ ನಾವು ಪ್ರದಕ್ಷಿಣೆ ಶುರು ಮಾಡಿದಂತಹ ಜಾಗಕ್ಕೆ ನಾವು ಮತ್ತೆ ವಾಪಸ್ ಹೋಗಬೇಕು. ಆಗ ಮಾತ್ರ ಒಂದು ಪ್ರದಕ್ಷಿಣೆ ಆಗುತ್ತೆ. ಮತ್ತೆ ಈಗ ಪ್ರದಕ್ಷಿಣೆ ಮುಗಿಸಿದ ನಂತರ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಅರುಣಾಚಲ ದರ್ಶನವನ್ನು ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಬಹಳಷ್ಟು ಕ್ಯೂ ಆಲ್ರೆಡಿ ಫಾರ್ಮ್ ಆಗಿಬಿಟ್ಟಿದೆ. ಬೆಳಿಗ್ಗೆನೇ ನಾವು ನೋಡಿದ್ವಿ, ಆಗಲೇ ಬೆಳಗ್ಗೆ 3 ಗಂಟೆಗೆ ತುಂಬ ಜನ ಇದ್ದರು. ಬಟ್ ಈಗ ನೋಡ್ಬೋದು ಕ್ಯೂ ಎಷ್ಟು ಉದ್ದ ಬೆಳೆದಿದೆ ಅಂತ. ಸೊ ಹಾಗಾಗಿ ನಾವು ಅರುಣಾಚಲ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಲೇಬೇಕು ಅಂತ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. 9 ಗಂಟೆಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ದೇವರ ದರ್ಶನ ಮಾಡಿ 12 ಗಂಟೆಗೆ ಆಚೆ ಬಂದ್ವಿ. ಈಗ ಅರುಣಾಚಲ ಬೆಳಗಿನ ದೃಶ್ಯವನ್ನು ನೋಡ್ತಾ ಇದ್ದೀರಾ. ನಾವು ಪ್ರದಕ್ಷಿಣೆ ಹಾಕಕ್ಕೆ ಹೋದಾಗ ಏನು ಕತ್ಲಾಗಿತ್ತು, ಸೊ ಹಾಗಾಗಿ ಗೋಪುರ ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ. ಈಗ ಬೆಳಿಗ್ಗೆ ಆಗಿದೆ. ನೋಡ್ತಾ ಇದ್ದೀರಾ, ಅರುಣಾಚಲದ ಮುಖ್ಯ ದ್ವಾರದ ಗೋಪುರನ ನೋಡ್ತಾ ಇದ್ದೀರಾ. ಇಲ್ಲಿ ಸಾಕಷ್ಟು ಜನಗಳಿದ್ದಾರೆ ಮತ್ತು ಸಾಕಷ್ಟು ಅಂಗಡಿಗಳು ಸಹ ಇದೆ. ಸೊ ಹಿಂಗೆ ಒಂಚೂರು ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ನಮಗೆ ಅರುಣಾಚಲ ಗೋಪುರ ಸಿಗುತ್ತೆ. ಮತ್ತು ಅರುಣಾಚಲದಲ್ಲಿ ನಮಗೆ ಲಾಡ್ಜ್ ಫೆಸಿಲಿಟಿ ಸಹ ಇದೆ, ಮತ್ತು ನಮಗೆ ಲಾಕರ್ಸ್ ಫೆಸಿಲಿಟಿ ಸಹ ಇದೆ. ನೀವು ನೋಡ್ಬೋದು, ಇಲ್ಲಿ ಕ್ಲಾಕ್ ರೂಮ್ ಇದೆ. ಇಲ್ಲಿ ನಾವು ತಂದಿರುವಂಥ ಲಗೇಜ್ನ ಡಿಪಾಸಿಟ್ ಮಾಡಿ ನಾವು ದೇವರ ದರ್ಶನಕ್ಕೆ ಸಹ ಹೋಗ್ಬೋದು.
ಈಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ ದೇವರ ದರ್ಶನವನ್ನು ಮಾಡೋದಕ್ಕೆ. ನೋಡೋಣ ನಮ್ಮ ದರ್ಶನಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ನಾವು ಹೋಗಿದ್ದು ವೀಕೆಂಡು ಶನಿವಾರ, ಸೊ ಹಾಗಾಗಿ ತುಂಬ ಜನ ಇದ್ದರು. ನಾರ್ಮಲ್ ಡೇಸಲ್ಲಿ ಬಂದರೆ ಇಷ್ಟೊಂದು ಜನ ಇರೋಲ್ವಂತೆ. ಮತ್ತು ನಾವು ಗಿರಿ ಪ್ರದಕ್ಷಿಣೆ ಸಹ ಮಾಡಿ ನಾವು ಆಮೇಲೆ ಅರುಣಾಚಲ ದರ್ಶನಕ್ಕೆ ಬಂದಿದ್ವಿ. ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಟಯರ್ಡ್ ಅನಿಸ್ತು. ನಾವು ದೇವಸ್ಥಾನದ ಒಳಗಡೆ ಹೋಗ್ತಾನೆ ನಮಗೆ 2 ದಾರಿ ಡಿವೈಡ್ ಆಗುತ್ತೆ. ರೈಟ್ ಸೈಡ್ ಬಂದರೆ 50 ರೂಪಾಯಿ ದರ್ಶನ, ಮತ್ತು ಲೆಫ್ಟ್ ಸೈಡ್ಗೆ ಹೋದರೆ ನಮಗೆ ಫ್ರೀ ದರ್ಶನ ಇರುತ್ತೆ. ತುಂಬ ಜನ ಇದ್ದಿದ್ದರಿಂದ ನಾವು 50 ರೂಪಾಯಿ ದರ್ಶನಕ್ಕೆ ಹೋದ್ವಿ. ಮುಂದೆ ನೋಡ್ತಾ ಇದ್ದೀರಾ, ಇದೇ ಗೋಪುರ ದಾಟ್ಕೊಂಡು ನಾವು ನಂತರ ಇನ್ನೊಂದು ಗೋಪುರ ಸಿಗುತ್ತೆ. ಅಲ್ಲಿ ನಮಗೆ ಅರುಣಾಚಲ ದೇವಸ್ಥಾನ ನಮಗೆ ಸಿಗುವಂಥದ್ದು. ಮತ್ತು ಈಗ ನೀವು ನೋಡ್ತಾ ಇರುವಂತಹ ಮಂಟಪದ ಹೆಸರು 1000 ಕಂಬದ ಮಂಟಪ ಅಂತ. ಯಾಕೆ ಅಂದರೆ ಈ ಮಂಟಪವನ್ನು 1000 ಕಂಬಗಳಿಂದ ನಿರ್ಮಾಣ ಮಾಡಿದ್ದಾರೆ. ಮತ್ತು ಹಾಗೆ ಮುಂದೆ ಹೋಗ್ತಾ ನಾವು ನೋಡ್ಬೋದು ಯಾವ್ಯಾವ ಪೂಜೆ ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ಈಗ ನಮಗೆ ಮುಂದೆಗಡೆ ಒಂದು ನಂದಿ ಕಾಣ್ತಾ ಇದೆ. ಆ ನಂದಿಯ ಮಂಟಪವನ್ನು ದಾಟಿ ಮುಂದೆ ಹೋದರೆ ನಮಗೆ ಅರುಣಾಚಲ ಮಂದಿರ ಸಿಗುತ್ತೆ. ಮತ್ತು ನಮಗೂ ಸಹ ಪ್ರದಕ್ಷಿಣೆ ಹಾಕಿ ತುಂಬ ಕಾಲು ಸಹ ನೋಡ್ತಾ ಇತ್ತು, ಮತ್ತು ತುಂಬ ಕ್ಯೂ ಜಾಸ್ತಿ ಇತ್ತು. ಸೊ ಹಾಗಾಗಿ ನಿಂತು ತುಂಬಾ ಸಾಕಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊತಾ ಇದ್ದೀವಿ. ಇಲ್ಲಿ ಅರುಣಾಚಲ ದೇವಸ್ಥಾನವನ್ನು ಮಿನಿಯೇಚರ್ ಮಾಡೆಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಸಾಕ್ಷಾತ್ ಶ್ರೀ ಅಣ್ಣಾಮಲೈಯಾರ್ ಸನ್ನಿಧಿ. ಈ ಮಂಟಪವನ್ನು ದಾಟಿ ಒಳಗೆ ಹೋಗ್ತಾನೆ ನಾವು ಅರುಣಾಚಲೇಶ್ವರ ಲಿಂಗವನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಇದೇ ದೇವರನ್ನೇ ಒಳಗಡೆ ನಮಗೆ ದರ್ಶನವನ್ನು ನೀಡುವಂಥದ್ದು. ಆದರೆ ಇಲ್ಲಿವರೆಗೂ ಮಾತ್ರನೇ ನಾನು ಫೋಟೋ ಅಥವಾ ವಿಡಿಯೋ ಆಗಿ ನಿಮಗೆ ತೋರಿಸ್ಬೋದು. ಇದಕ್ಕಿಂತ ಮುಂದೆ ನಾನು ಯಾವುದೇ ವಿಡಿಯೋಗ್ರಫಿ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ದೇವಸ್ಥಾನದ ಹೊರಗೆ ಬಂದ ನಂತರ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗಷ್ಟೇ ಜಸ್ಟ್ ದರ್ಶನ ಮಾಡಿ ಹೊರಗೆ ಬರ್ತಾ ಇದ್ದೀವಿ. ದರ್ಶನ ಅಂತೂ ಬಹಳ ಅದ್ಭುತವಾಗಿತ್ತು. ದೇವರಂತೂ ಬಹಳ ಸುಂದರವಾಗಿತ್ತು ನೋಡೋಕ್ಕೆ. ಆದರೆ ತುಂಬ ಜನ ಇದ್ದಿದ್ದರಿಂದ ನಾವು ತುಂಬ ಹೊತ್ತು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ಆದರೂ ಪರವಾಗಿಲ್ಲ, ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ದೇವಸ್ಥಾನದ ಹೊರಗಡೆ ಬರುವಾಗ ನಮಗೆ ಲಾಡು ಸಹ ಪ್ರಸಾದ ರೂಪದಲ್ಲಿ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ನಮ್ಮ ಅರುಣಾಚಲ ಯಾತ್ರೆ ಮುಗೀತು. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರೇ ಅರುಣಾಚಲಕ್ಕೆ ಹೋಗ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತೆ ನೀವು ಸಹ ಅರುಣಾಚಲ ಯಾತ್ರೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಂ ನಮೋ ಅರುಣಾಚಲೇಶ್ವರಾಯ ನಮಃ.